ಪ್ರಿಯಾ ಸ್ಕೂಲ್ ಫೀಸ್, ಮನೆ ಬಾಡ್ಗೆ, ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ? ನೀವೇನೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ದೆ ಹೋಗ್ಬಿಟ್ರಿ. PolicyBazaar.com ನಲ್ಲಿ 1 ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ 430 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ಡ್ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನೆರೆಯ ಚೀನಾ ಪುಂಡಾಟಕ್ಕೆ ಕೌಂಟರ್ ಕೊಡೋಕೆ ಭಾರತೀಯ ವಾಯುಸೇನೆ ಕಳೆದ 4 ವರ್ಷಗಳಿಂದ ಸದ್ದೇ ಇಲ್ಲದೆ ತನ್ನ ಬೇಸ್ಗಳನ್ನ ಇಂಪ್ರೂವ್ ಮಾಡ್ತಿದೆ ಅನ್ನೋ ರಿಪೋರ್ಟ್ಸ್ ಈಗ ಹೊರಬರ್ತಾ ಇದೆ. ಭರ್ಜರಿಯಾಗಿ ತನ್ನ ಶಕ್ತಿ ಜಾಸ್ತಿ ಮಾಡ್ಕೊಳ್ತಾ ಇರೋ ಇಂಡಿಯನ್ ಏರ್ ಫೋರ್ಸ್ ಬರೋಬ್ಬರಿ 20 ಏರ್ ಬೇಸ್ನ ಮೂಲ ಸೌಕರ್ಯಗಳನ್ನ ಡೆವಲಪ್ ಮಾಡಿದೆ. ಕೇವಲ ಇನ್ಫ್ರಾ ಅಲ್ಲದೆ ಹೊಸ ಅಂಡರ್ಗ್ರೌಂಡ್ ಶಸ್ತ್ರಾಗಾರಗಳು, ಯುದ್ಧ ವಿಮಾನಗಳ ಶೆಲ್ಟರ್ಗಳನ್ನು ಭದ್ರಪಡಿಸೋದು, ಟ್ಯಾಕ್ಸಿ ವೇಗಳ ಅಭಿವೃದ್ಧಿ, ವಿಮಾನ ಹಾರಾಟಕ್ಕೆ ಬೇಕಾದ ಉಪಕರಣಗಳನ್ನು ಅಪ್ಗ್ರೇಡ್ ಮಾಡೋದು, ಹೊಸ ರೆಡಾರ್ ಸಿಸ್ಟಮ್ಗಳು ಹಾಗೂ ಬೇಸ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ನಿಯೋಜಿಸಿಕೊಂಡಿದೆ ಅಂತ ಗೊತ್ತಾಗಿದೆ. ಈ ಬಗ್ಗೆ ಮಾತಾಡಿರೋ ಅಧಿಕಾರಿಯೊಬ್ಬರು, ಈ ರೀತಿಯ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತರೋ ಯೋಜನೆ ಮೊದಲೇ ಇತ್ತು, ಆದರೆ 2020 ನಂತರ ಚೀನಾದೊಂದಿಗಿನ ಸಂಘರ್ಷದ ನಂತರ ಇದು ವೇಗವನ್ನು ಪಡ್ಕೊಳ್ತು ಈ ಕೆಲಸ. ಅದೇ ಟೈಮ್ನಲ್ಲಿ ರಕ್ಷಣಾ ಸಚಿವಾಲಯ ಟಾಟಾ ಪವರ್ SCD ಜೊತೆಗೆ 12,000 ಕೋಟಿ ಒಪ್ಪಂದವನ್ನು ಮಾಡಿಕೊಳ್ತು. ಆ ಮೂಲಕ ಆರ್ಮಿ, ನೇವಿ, ಏರ್ ಫೋರ್ಸ್ಗಳ 37 ಏರ್ ಫೀಲ್ಡ್ಗಳ ಮೂಲ ಸೌಕರ್ಯಗಳನ್ನು ಆಧುನೀಕರಣ ಮಾಡಲಾಗಿದೆ. ಇವುಗಳಲ್ಲಿ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಸಂಬಂಧಪಟ್ಟ CAT 2 ಇನ್ಸ್ಟ್ರುಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್, CAT 2 ಏರ್ ಫೀಲ್ಡ್ ಲೈಟ್ನಿಂಗ್ ಸಿಸ್ಟಮ್ಗಳನ್ನು ಅಳವಡಿಸಲಾಗಿದೆ ಅಂತ ಹೇಳಿದ್ದಾರೆ. ಹಾಗೆ ಅಂಡರ್ ಗ್ರೌಂಡ್ ಶಸ್ತ್ರಾಗಾರಗಳನ್ನು ಏರ್ ಫೋರ್ಸ್ ಜೊತೆಗೆ ಆರ್ಮಿ ಕೂಡ ಮಾಡಿಕೊಳ್ತಾ ಇದೆ. ಅದರಲ್ಲೂ ಎಲ್ಲವೂ ಕೂಡ ಚೈನಾ ಫೋಕಸ್, ಚೈನಾ ಟಾರ್ಗೆಟ್ ಮಾಡಿಕೊಂಡು ಈಸ್ಟರ್ನ್ ಸೆಕ್ಟರ್ನಲ್ಲಿ ಅಂದರೆ ಅರುಣಾಚಲ ಪ್ರದೇಶ, ಸಿಕ್ಕಿಂ ಗಡಿಗಳಲ್ಲಿ ಈ ಫೆಸಿಲಿಟಿಗಳನ್ನು ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಪುಷ್ಟಿ ಕೊಡುವ ಹಾಗೆ ಸ್ಯಾಟಲೈಟ್ ಇಮೇಜರಿ ಎಕ್ಸ್ಪರ್ಟ್ ಒಬ್ಬರು ತೆಗೆದಿರೋ ಅಸ್ಸಾಂನ ಚಬುವಾ ಏರ್ಬೇಸ್ನ ಫೋಟೋಸ್ ಈಗ ವೈರಲ್ ಆಗಿದೆ. ಇದರಲ್ಲಿ ಫೈಟರ್ ಜೆಟ್ಗಳನ್ನು ನಿಲ್ಲಿಸುವ ಹಾಗೂ ಮೇಂಟೈನ್ ಮಾಡೋ ಏಪ್ರಾನ್ಗಳ ಅಭಿವೃದ್ಧಿ ಆಗ್ತಿರೋದು ಕಾಣಿಸ್ತಾ ಇದೆ. ಚಬುವಾ ಏರ್ಬೇಸ್ನಲ್ಲಿ Su-30 MK ಜೆಟ್ಗಳು ನಿಯೋಜನೆಗೊಂಡಿವೆ. ಉಳಿದಂತೆ ಆರ್ಮಿಯ ಇಂಟಿಗ್ರೇಟೆಡ್ ಏವಿಯೇಷನ್ ಬ್ರಿಗೇಡ್ಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಡ್ರೋನ್ ಹಾಗೂ ಹೆಲಿಕಾಪ್ಟರ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಹೆಚ್ಚಿನ ಆಯುಧಗಳನ್ನು ಇಡೋಕೆ ಹೆಚ್ಚಿನ ಇನ್ಫ್ರಾ ಮೇಲೆ ಗಮನ ಹರಿಸಲಾಗಿದೆ. ಒಟ್ಟಾರೆಯಾಗಿ LACನಲ್ಲಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ಚೀನಾ ಮತ್ತು ಭಾರತದ ನಡುವೆ ಗಡಿ ಇಲ್ವಲ್ಲ, ಇಬ್ರು ಒಪ್ಕೊಂಡಿರುವಂಥ ಗಡಿ ಇಲ್ವಲ್ಲ, LACನೇ ಇರೋದು ವಾಸ್ತವ ನಿಯಂತ್ರಣ ರೇಖೆ. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಅದನ್ನು ಪ್ರೊಟೆಕ್ಟ್ ಮಾಡೋಕೆ, ದೇಶದ ಭೂಮಿಯನ್ನು ಕಾಪಾಡೋಕೆ ಭಾರತೀಯ ವಾಯುಪಡೆ ಮತ್ತು ಸೇನೆಯ ಎಲ್ಲ ವಿಭಾಗಗಳು ಎಲ್ಲ ರೀತಿಯಲ್ಲೂ ತಯಾರಾಗ್ತಿವೆ ಅನ್ನೋದು ಈ ರಿಪೋರ್ಟ್ನಿಂದ ಸ್ಪಷ್ಟವಾಗ್ತಾ ಇದೆ. ಸುಡ್ತಾ ಇರೋ ತಾಪಮಾನದಿಂದ ಕಂಗೆಟ್ಟಿರೋ ದೇಶದ ಜನರಿಗೆ ಭಾರತೀಯ ಹವಾಮಾನ ಇಲಾಖೆ ಒಳ್ಳೆ ಸುದ್ದಿಯನ್ನು ಕೊಟ್ಟಿದೆ. ಮುಂಗಾರಿನ ತಂಪು 2024ರಲ್ಲಿ ಇನ್ನಷ್ಟು ಹೆಚ್ಚಾಗುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದೆ. ಈ ಬಾರಿ ಜೂನ್ ಸೆಪ್ಟೆಂಬರ್ ಅವಧಿಯಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚು ಮುಂಗಾರು ಮಳೆ ಆಗೋ ಸಾಧ್ಯತೆ ಇದೆ ಅಂತ ಅಂದಾಜು ಮಾಡಿದೆ. ಅಂದ್ರೆ 1970ರಿಂದ 2020 ಟೈಮ್ನಲ್ಲಿ ಆಗ್ತಾ ಇದ್ದ ಸರಾಸರಿ ಮಳೆಗಿಂತ 106% ಅಥವಾ 870 ಮಿಲಿಮೀಟರ್ ಹೆಚ್ಚು ಮಳೆಯಾಗುತ್ತೆ ಅನ್ನೋ ಗುಡ್ ನ್ಯೂಸ್ ಬಂದಿದೆ. ಅದು ಕೂಡ ತನ್ನ ಮೊದಲ ಫೋರ್ಕಾಸ್ಟ್ನಲ್ಲೇ ಈ ರೀತಿ ಶುಭ ನುಡಿದಿದೆ ಹವಾಮಾನ ಇಲಾಖೆ. ಸಾಮಾನ್ಯವಾಗಿ ಮೊದಲ ಬಾರಿಗೆ ಮುಂಗಾರು ಕೇರಳಕ್ಕೆ ಎಂಟ್ರಿ ಕೊಡೋ ಸುಮಾರು 45 ದಿನಗಳ ಮೊದಲೇ ಭಾರತೀಯ ಹವಾಮಾನ ಇಲಾಖೆ ಮುಂಗಾರಿನ ಕುರಿತು ಮೊದಲ ಫೋರ್ಕಾಸ್ಟಿಂಗ್ ಅನ್ನು ಮಾಡುತ್ತೆ, ಮೊದಲ ಭವಿಷ್ಯವಾಣಿಯನ್ನು ನುಡಿಯುತ್ತೆ, ಹವಾಮಾನ ವರದಿಯನ್ನು ಕೊಡುತ್ತೆ. ಈ ಬಾರಿಯ ಬೇಸಿಗೆಯಲ್ಲಿ ಎಲ್ ನಿನೋ ಎಫೆಕ್ಟ್ನಿಂದ ಭಾರತದ ಹಲವು ಕಡೆ ಹೀಟ್ ವೇವ್ ಕಾಟ ಇದೆ. ಸೊ ಈ ಎಲ್ ನಿನೋ ಎಫೆಕ್ಟ್ ಕಮ್ಮಿ ಆಗ್ತಿದ್ದ ಹಾಗೆ ಆರಂಭಿಕ ಮಳೆ ಮೇಲೆ ಅದರ ಎಫೆಕ್ಟ್ ಸ್ವಲ್ಪ ಇರುತ್ತೆ. ಹಾಗಾಗಿ ಮುಂಗಾರಿನ ಆರಂಭದಲ್ಲಿ ಸ್ವಲ್ಪ ಕಮ್ಮಿ ಮಳೆ ಆಗಬಹುದು, ಆದ್ರೆ ಆಮೇಲೆ ಎಲ್ ನಿನೋ ಹೋಗಿ ಲಾ ನಿನೋ ಎಫೆಕ್ಟ್ ಶುರುವಾಗಿ ಹವಾಮಾನದ ಮೇಲೆ ಪರಿಣಾಮ ಬೀರುತ್ತೆ. ಇದರಿಂದ ದೇಶಾದ್ಯಂತ ಮಳೆಗಾಲದ 2ನೇ ಹಂತದಲ್ಲಿ ತುಂಬಾ ಚೆನ್ನಾಗಿ ಮಳೆಯಾಗೋ ಲಕ್ಷಣ ಇದೆ. ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ನಾರ್ಮಲ್ಗಿಂತ ಹೆಚ್ಚು ಮಳೆಯಾಗಬಹುದು ಅಂತ ಹವಾಮಾನ ಇಲಾಖೆ ಪ್ರಿಡಿಕ್ಟ್ ಮಾಡಿದೆ. ಯಾಕಂದ್ರೆ ಈ ಹಿಂದೆ ಎಲ್ ನಿನೋ ನಂತರ ಲಾ ನಿನಾ ಬಂದಾಗಲಿಲ್ಲ. ಅಂದ್ರೆ 1951, 2023 ಈ ಮಧ್ಯದ ಅವಧಿಯಲ್ಲಿ ಒಟ್ಟು 9 ಬಾರಿ ಈ ಸಂದರ್ಭಗಳು ಮುಂಗಾರಿನ ಮೇಲೆ ಪರಿಣಾಮ ಬೀರಿದ್ವು. ಆಗ ಸಾಧಾರಣ ಅಥವಾ ಸಾಧಾರಣಕ್ಕಿಂತ ಜಾಸ್ತಿನ ಮಳೆಯಾಗಿತ್ತು. ಈ ಬಾರಿಯೂ ಸಾಧಾರಣಕ್ಕಿಂತ ಹೆಚ್ಚು ಮಳೆಯಾಗೋಕೆ ಕಾರಣಗಳು ಜಾಸ್ತಿ ಇವೆ ಅಂತ ಭೂವಿಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಎಂ ರವಿಚಂದ್ರನ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಲಾ ನಿನಾ ಎಫೆಕ್ಟ್ ಹೊರತಾಗಿನೂ ಇತರ ಸಾಗರ ವಾತಾವರಣದ ಫ್ಯಾಕ್ಟರ್ಗಳು ಕೂಡ ಮುಂಗಾರಿನ ಮೇಲೆ ಪಾಸಿಟಿವ್ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ದಾರೆ.
2 ದಿನಗಳ ಹಿಂದಷ್ಟೇ ಸ್ಕೈಮೇಟ್ ಸಂಸ್ಥೆ ಕೂಡ ಇದೇ ರೀತಿ 102 ಮಿಲಿಮೀಟರ್ ±5 ಇಷ್ಟು ಮಳೆ ಆಗುತ್ತೆ ಅಂತ ಹೇಳಿತ್ತು. ಈಗ IMD ಕೂಡ ಇದೇ ರೀತಿ ಹೇಳ್ತಾ ಇದೆ. ದೇಶದ ರೈತರಿಗೆ ನೆಮ್ಮದಿಯ ನಿಟ್ಟುಸಿರು ಬಿಡೋಕೆ ಒಂದು ಶುಭ ಸುದ್ದಿ ಇದು. ಆದರೆ ಸಾಧಾರಣಕ್ಕಿಂತ ಜಾಸ್ತಿ ಅಂತ ಹೇಳಿ ಎಲ್ಲ ಕೊಚ್ಕೊಂಡು ಹೋಗೋ ತರ ಬರೆದಿದ್ರೆ ಅಷ್ಟೇ ಸಾಕು. ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭ ಆಗಿದೆ. ಈ ಹೊತ್ತಲ್ಲಿ ಚುನಾವಣಾ ಆಯೋಗ ಸಿಕ್ಕಾಪಟ್ಟೆ ದೊಡ್ಡ ಬೇಟೆಯಾಡಿದೆ. ಒಂದಲ್ಲ ಎರಡಲ್ಲ 4,650 ಕೋಟಿ ರೂಪಾಯಿ ಮೌಲ್ಯದ ಅಕ್ರಮ ಹಣ ಮತ್ತು ಇತರ ವಸ್ತುಗಳನ್ನು ಚುನಾವಣಾ ಆಯೋಗ ವಶಪಡಿಸಿಕೊಂಡಿದೆ. ಮಾರ್ಚ್ 1ರಿಂದ ಇಲ್ಲಿ ತನಕ ಪ್ರತಿದಿನ 100 ಕೋಟಿಗೂ ಅಧಿಕ ಮೌಲ್ಯದ ವಸ್ತುಗಳನ್ನು ಚುನಾವಣಾ ಆಯೋಗದ ಅಧಿಕಾರಿಗಳು ಸೀಸ್ ಮಾಡಿದ್ರು ಅಂತ ಆಯೋಗ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ. ವಶಪಡಿಸಿಕೊಂಡ ಅಕ್ರಮ ಹಣದಲ್ಲಿ ಕ್ಯಾಶ್ ಜೊತೆ ಮದ್ಯ, ಫ್ರೀಬೀಸ್ ಅಂದರೆ ಸೀರೆ, ಹಂಡೆ, ಕುಕ್ಕರ್, ಮಾದಕ ವಸ್ತುಗಳು ಕೂಡ ಸೇರಿವೆ. 2019 ಚುನಾವಣೆಯಲ್ಲಿ ಇದೇ ರೀತಿ ವಶಪಡಿಸಿಕೊಂಡ ಅಕ್ರಮ ಕ್ಯಾಶ್ ಮತ್ತು ವಸ್ತುಗಳಿಗಿಂತ ಜಾಸ್ತಿ ಇದೆ. 2019ರಲ್ಲಿ ಟೋಟಲ್ 3,400 ಕೋಟಿ ಚಿಲ್ಲರೆ ಆಗಿತ್ತು. ಆದರೆ ಈಗ ಇನ್ನೂ ವೋಟಿಂಗೇ ಶುರುವಾಗಿಲ್ಲ. ಇನ್ನೂ ಹಲವು ಹಂತಗಳ ವೋಟಿಂಗ್ ತಿಂಗಳುಗಟ್ಟಲೆ ಇದೆ. ಶುರು ಅಷ್ಟೇ ಆಗಿರುವುದು ಕ್ಯಾಂಪೇನ್, ಆಲ್ರೆಡಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪತ್ತೆಯಾಗಿದೆ. ಕರ್ನಾಟಕದಲ್ಲೂ ಕೂಡ ಅಕ್ರಮಗಳ ಆರ್ಭಟ ಜೋರಾಗಿದೆ. ಸುಮಾರು 45.59 ಕೋಟಿ ರೂಪಾಯಿ ಅಕ್ರಮ ಹಣವನ್ನು ಚುನಾವಣಾ ಆಯೋಗ ವಶಪಡಿಸಿಕೊಂಡಿದೆ. ಜೊತೆಗೆ 151 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಮದ್ಯ, 9.93 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು, 56.86 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಮತ್ತು 7.73 ಕೋಟಿ ರೂಪಾಯಿ ಮೌಲ್ಯದ ಫ್ರೀಬೀಸ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ. ಒಟ್ಟು 1,650 FIRಗಳು ಕೇವಲ ಕರ್ನಾಟಕದಲ್ಲೇ ದಾಖಲಾಗಿದೆ ಎಲೆಕ್ಷನ್ ರಿಲೇಟೆಡ್. ಅಂದಹಾಗೆ ಈ ಹಣ ಮತ್ತು ವಸ್ತುಗಳನ್ನು ಮಾರ್ಚ್ 16ರ ನಂತರ ನಡೆಸಿದ ದಾಳಿಯಲ್ಲಿ ಸೀಸ್ ಮಾಡಲಾಗಿದೆ. ಅಂದ್ರೆ ಒಂದೇ ತಿಂಗಳಲ್ಲಿ ಇಷ್ಟು ಅಕ್ರಮ ಸಿಕ್ಕಿದೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಹೆಣ್ಣು ಮಕ್ಕಳು ದಾರಿ ತಪ್ತಾ ಇದ್ದಾರೆ ಅಂತ ಮಾಜಿ ಸಿಎಂ HD ಕುಮಾರಸ್ವಾಮಿ ವಿವಾದ ಸೃಷ್ಟಿ ಮಾಡಿದ್ರು. ಈ ವಿಚಾರವಾಗಿ ಈಗ ಖುದ್ದು HD ಕುಮಾರಸ್ವಾಮಿ ಸಾರಿ ಹೇಳಿದ್ದಾರೆ. ಇವ್ರದೊಂದಿದೆ ಫಜೀತಿ ಯಾವಾಗಲೂ ಕೂಡ. ನನ್ನ ಹೇಳಿಕೆಯಿಂದ ರಾಜ್ಯದ ಮಹಿಳೆಯರಿಗೆ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದಾರೆ. ಇದಕ್ಕೆ ರಿಪ್ಲೈ ಮಾಡಿರೋ DCM DK ಶಿವಕುಮಾರ್, ಕುಮಾರಸ್ವಾಮಿಯ ವಿಷಾದ ನಮಗೆ ಬೇಡ ಅಂತ ಏಕವಚನ ಬಳಸಿ ಟೀಕಿಸಿದ್ದಾರೆ. ಅಲ್ಲದೆ ರಾಜ್ಯದ ಪ್ರತಿ ತಾಲೂಕಲ್ಲಿ ಈ ಬಗ್ಗೆ ಹೋರಾಟ ಆಗಬೇಕು. ಒಂದು ಪಕ್ಷದ ಅಧ್ಯಕ್ಷನಾಗಿ ನಾನು ಈ ರೀತಿ ಕರೆ ಕೊಡ್ತಾ ಇದ್ದೀನಿ. ನಿಮ್ಮ ಸ್ವಾಭಿಮಾನ ಉಳಿಸಿಕೊಳ್ಳೋಕೆ ಮಹಿಳೆಯರೆಲ್ಲ ಪ್ರತಿಭಟನೆ ಮಾಡಿ ಅಂತ ಕುಮಾರಸ್ವಾಮಿ ವಿರುದ್ಧ DK ಶಿವಕುಮಾರ್ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಮಣಿಪುರದಲ್ಲಿ ನಡೀತಾ ಇರೋ ಹಿಂಸಾಚಾರಕ್ಕೆ ಮಣಿಪುರ ಸರ್ಕಾರನೇ ಕಾರಣ ಅಂತ ಅಲ್ಲಿನ ಅರೆಸೇನಾ ಪಡೆ, ಅಸ್ಸಾಂ ರೈಫಲ್ಸ್ನ ಅಧಿಕಾರಿಗಳು ಆರೋಪ ಮಾಡಿ ವರದಿ ಕೊಟ್ಟಿದ್ದಾರೆ. ಮಣಿಪುರ ಸಿಎಂ ಎನ್ ಬಿರೇನ್ ಸಿಂಗ್ ಅವರ ರಾಜಕೀಯ ಹಿತಾಸಕ್ತಿಯಿಂದಾಗಿ ಮಣಿಪುರದಲ್ಲಿ ಹಿಂಸಾಚಾರ ಜಾಸ್ತಿ ಆಗ್ತಾ ಇದೆ. ಬಿರೇನ್ ಸಿಂಗ್ ಕುಕಿ ಸಮುದಾಯವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮಣಿಪುರ ಸರ್ಕಾರ ಕದ್ದು ಮುಚ್ಚಿ ಅಲ್ಲಿನ ಗಲಭೆಗೆ ಸಪೋರ್ಟ್ ಮಾಡ್ತಾ ಇದೆ, ಕಾನೂನು ಸುವ್ಯವಸ್ಥೆ ಹದಗೆಡುವಂತೆ ಮಾಡ್ತಾ ಇದೆ ಅಂತ ಆರೋಪ ಮಾಡಿದೆ. ಜೊತೆಗೆ ಹಲವು ಸಮಸ್ಯೆಗಳು ಜಾಸ್ತಿ ಆಗೋಕೆ ಬಿಜೆಪಿ ನೇತೃತ್ವದ ರಾಜ್ಯ ಸರ್ಕಾರದ ನಿಲುವೆ ಕಾರಣ, ಅದರಿಂದಲೇ ಸಮುದಾಯಗಳ ನಡುವೆ ಒಡಕುಂಟಾಯಿತು ಅಂತ ಹೇಳಿದ್ದಾರೆ. ಮಣಿಪುರ ಗಲಭೆ ಬಗ್ಗೆ ಮೌನವಾಗಿದ್ದ PM ನರೇಂದ್ರ ಮೋದಿ ಇತ್ತೀಚೆಗಷ್ಟೇ ಇಂಟರ್ವ್ಯೂನಲ್ಲಿ ಮಾತನಾಡಿ ಮಣಿಪುರ ಸರ್ಕಾರ ಸರಿಯಾದ ಟೈಮ್ಗೆ ಈ ಗಲಭೆ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿದ್ರಿಂದ ಪರಿಸ್ಥಿತಿ ಇಂಪ್ರೂವ್ ಆಗಿದೆ ಅಂತ ಹೇಳಿದ್ರು. ಇದರ ಬೆನ್ನಲ್ಲೇ ಅಸ್ಸಾಂ ರೈಫಲ್ಸ್ನಿಂದ ಬಂದಿರೋ ಈ ವರದಿನೇ ದೊಡ್ಡ ಪೊಲಿಟಿಕಲ್ ಸ್ಫೋಟಕ್ಕೆ, ಕಂಪನಕ್ಕೆ ಕಾರಣ ಆಗಿದೆ. ಅರವಿಂದ್ ಕೇಜ್ರಿವಾಲ್ಗೆ ಸದ್ಯಕ್ಕೆ ಯಾವುದೇ ರಿಲೀಫ್ ಇಲ್ಲ. ಅಬಕಾರಿ ನೀತಿ ಕೇಸಲ್ಲಿ ಜೈಲಲ್ಲಿರೋ CM ಕೇಜ್ರಿವಾಲ್ ತಮ್ಮ ಬಂಧನ ವಿರೋಧಿಸಿ ED ವಿರುದ್ಧ ಹಾಕಿದ್ದ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಯಾಯಿತು. ಯಾವುದೇ ರಿಲೀಫ್ ಸಿಕ್ಕಿಲ್ಲ. ಕೇಜ್ರಿವಾಲ್ ಅರ್ಜಿಗೆ ಪ್ರತಿಕ್ರಿಯೆ ಕೊಡುವಂತೆ EDಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಕೊಟ್ಟಿದೆ. ಏಪ್ರಿಲ್ 24ರ ಒಳಗೆ ಪ್ರತಿಕ್ರಿಯೆ ಕೊಡಬೇಕು. ಏಪ್ರಿಲ್ 27ಕ್ಕೆ ಮತ್ತಷ್ಟು ವಿಸ್ತೃತ ವರದಿ ಕೊಡಬೇಕು ಅಂತ ಹೇಳಿ ಏಪ್ರಿಲ್ 29ಕ್ಕೆ ವಿಚಾರಣೆ ನಿಗದಿಪಡಿಸಿದೆ. ಅತ್ತ ದಿಲ್ಲಿಯ ರೋಸ್ ಅವೆನ್ಯೂ ಕೋರ್ಟ್ ಕೇಜ್ರಿವಾಲ್ರ ನ್ಯಾಯಾಂಗ ಬಂಧನವನ್ನು ಏಪ್ರಿಲ್ 23ನೇ ತಾರೀಕಿನವರೆಗೆ ವಿಸ್ತರಿಸಿದೆ. ಇದೇ ಕೇಸಲ್ಲಿ ಅರೆಸ್ಟ್ ಆಗಿರೋ BRS ನಾಯಕಿ ಕೆ ಕವಿತಾರನ್ನ ದಿಲ್ಲಿಯ ಕೋರ್ಟ್ ಏಪ್ರಿಲ್ 23ರವರೆಗೂ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಮೈಸೂರಿನ ಸಮಾವೇಶ, ಮಂಗಳೂರಿನ ರೋಡ್ ಶೋ ನಂತರ PM ಮೋದಿ ಕೇರಳಕ್ಕೆ ಹೋಗಿದ್ದಾರೆ. ಕೇರಳ ಸ್ಟೋರಿ ಸಿನಿಮಾ ಟಿಪ್ಪು ಸುಲ್ತಾನ್ ವಿಚಾರ ಅಲ್ಲಿ ಸದ್ದು ಮಾಡ್ತಿರೋ ಟೈಮ್ನಲ್ಲಿ 2 ದಿನಗಳ ಕೇರಳ ಪ್ರವಾಸವನ್ನ PM ಮಾಡ್ತಾರೆ. ಮತ್ತೊಂದು ಕಡೆ ರಾಹುಲ್ ಗಾಂಧಿ ತಮಿಳುನಾಡಿನ ನೀಲಗಿರಿ ಮೂಲಕ ವೈನಾಡಿಗೆ ಹೋಗಬೇಕಾದ್ರೆ ಚುನಾವಣಾ ಆಯೋಗದ ಫ್ಲೈಯಿಂಗ್ ಸ್ಕ್ವಾಡ್ ರಾಹುಲ್ ಪ್ರಯಾಣ ಮಾಡುತ್ತಿದ್ದ ಹೆಲಿಕಾಪ್ಟರ್ ಅನ್ನ ತಪಾಸಣೆ ಮಾಡಿದೆ. ಶನಿವಾರ ಅಯೋಧ್ಯೆಯಿಂದ ದಿಲ್ಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದ ಇಂಡಿಗೋ ವಿಮಾನದಲ್ಲಿದ್ದ ಪ್ರಯಾಣಿಕರಿಗೆ ಜೀವ ಬಾಯಿಗೆ ಬರೋ ಘಟನೆಯಾಗಿತ್ತು. ಶನಿವಾರ ಸಂಜೆ ದಿಲ್ಲಿಯಲ್ಲಿ ಈ ವಿಮಾನ ಲ್ಯಾಂಡ್ ಆಗಬೇಕಾಗಿತ್ತು. ಆದರೆ ಪ್ರತಿಕೂಲ ಹವಾಮಾನದಿಂದಾಗಿ 2 ಬಾರಿ ವಿಮಾನ ಲ್ಯಾಂಡ್ ಮಾಡೋಕೆ ಪ್ರಯತ್ನ ಪಟ್ಟರೂ ಸಾಧ್ಯ ಆಗಿಲ್ಲ. ಈ ವೇಳೆ ಸುರಕ್ಷತಾ ಕ್ರಮವಾಗಿ ಇನ್ನು 45 ನಿಮಿಷಕ್ಕೆ ಆಗುವಷ್ಟು ಇಂಧನ ಮಾತ್ರ ಇದೆ ಅಂತ ವಿಮಾನದಲ್ಲಿ ಅನೌನ್ಸ್ ಮಾಡಲಾಗಿತ್ತು. ಆದರೆ 45 ನಿಮಿಷ ಕಳೆದ್ರೂ 75 ನಿಮಿಷ ಆದ್ರೂ ವಿಮಾನ ಹಾರ್ತಾನೇ ಇದೆ ಆಕಾಶದಲ್ಲಿ.
ಅದಾದಮೇಲೆ ವಿಮಾನವನ್ನು ಚಂಡೀಗಢಕ್ಕೆ ಡೈವರ್ಟ್ ಮಾಡೋದಾಗಿ ಅನೌನ್ಸ್ ಮಾಡಿದ್ದಾರೆ. ಈ ವೇಳೆ ಪ್ರಯಾಣಿಕರಿಗೆ ಗಾಬರಿಯಿಂದ ದಿಗ್ಭ್ರಮೆಯಾಗಿದೆ. ಎಷ್ಟರ ಮಟ್ಟಿಗಂದರೆ ಖುದ್ದು ವಿಮಾನ ಸಿಬ್ಬಂದಿ ಪ್ಯಾನಿಕ್ ಆಗಿ ವಾಮಿಟ್ ಕೂಡ ಮಾಡ್ಕೊಂಡಿದ್ರು. ಕೊನೆಗೆ 115 ನಿಮಿಷ ಕಳೆದ ಮೇಲೆ ಚಂಡೀಗಢದಲ್ಲಿ ವಿಮಾನ ಲ್ಯಾಂಡ್ ಆಯಿತು. ಆದರೆ ಹೆದರಿಕೆ ಹುಟ್ಟಿಸೋ ವಿಚಾರ ಏನು ಗೊತ್ತಾ, ಲ್ಯಾಂಡ್ ಆದಾಗ ವಿಮಾನದಲ್ಲಿ ಇನ್ನೊಂದು 2 ನಿಮಿಷಕ್ಕಾಗಷ್ಟು ಮಾತ್ರ ಇಂಧನ ಉಳ್ಕೊಂಡಿತ್ತು. ಈ ವಿಚಾರವಾಗಿ ಜನ ಆಕ್ರೋಶ ವ್ಯಕ್ತಪಡಿಸಿ ನಮ್ಮನ್ನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅಂತ ಹೇಳಿ ಈಗ ಸಿಟ್ಟು ತೋರಿಸ್ತಾ ಇದ್ದಾರೆ, ಬೈತಾ ಇದ್ದಾರೆ. ನಾಗರಿಕ ವಿಮಾನಯಾನ ಮಹಾನಿರ್ದೇಶಕರು ಮತ್ತು ಸಚಿವಾಲಯ ಈ ಬಗ್ಗೆ ತನಿಖೆ ನಡೆಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಅಂದಹಾಗೆ ವಿಮಾನದಲ್ಲಿ ಎಷ್ಟು ಮಂದಿ ಪ್ರಯಾಣಿಕರಿದ್ರು ಅಂತ ಇನ್ನಷ್ಟೇ ಸ್ಪಷ್ಟ ಆಗಬೇಕಾಗಿದೆ. ಇದು ಏರ್ಬಸ್ನ A320 ನಿಯೋ ವಿಮಾನದಲ್ಲೇನೂ ಪ್ರಾಬ್ಲಮ್ ಇರಲಿಲ್ಲ. ಪ್ರತಿಕೂಲ ಹವಾಮಾನ, ಕರೆಕ್ಟಾದ ಕಮ್ಯುನಿಕೇಷನ್ ಪ್ರಾಬ್ಲಮ್, ಇದರಿಂದಾಗಿ ಇಂಧನ ಖಾಲಿ ಆದರೂ ಆಕಾಶದಲ್ಲಿ ಹಾರೋ ರೀತಿ ಮಾಡಿದ್ದಾರೆ ಈ ವಿಮಾನಕ್ಕೆ. ಸಾಮಾನ್ಯವಾಗಿ ಈ ವಿಮಾನದಲ್ಲಿ ಈ ಮಾಡೆಲ್ನಲ್ಲಿ 186 ಸೀಟ್ ಇರುತ್ತೆ. ದೇಶದ 21 ನಿವೃತ್ತ ನ್ಯಾಯಾಧೀಶರು ದೇಶದ ನ್ಯಾಯಾಂಗದಲ್ಲಿ ರಾಜಕೀಯ ಹಸ್ತಕ್ಷೇಪ ಆಗ್ತಾ ಇದೆ ಅಂತ CJI DY ಚಂದ್ರಚೂಡ್ ಅವರಿಗೆ ಪತ್ರ ಬರೆದಿದ್ದಾರೆ. ಇದರಲ್ಲಿ ಕೆಲ ಗುಂಪುಗಳು ತಮ್ಮ ರಾಜಕೀಯ ಪ್ರಭಾವ ಬಳಸಿ ನ್ಯಾಯಾಂಗದ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ತಪ್ಪಾದ ಮಾಹಿತಿಯನ್ನು ಬಿತ್ತೋದು, ಸಾರ್ವಜನಿಕವಾಗಿ ಅವಹೇಳನ ಮಾಡೋದ್ರ ಮೂಲಕ ಪ್ರೆಷರ್ ಹಾಕೋಕೆ ಪ್ರಯತ್ನ ಪಡ್ತಿದ್ದಾರೆ. ಈ ರೀತಿಯ ಪ್ರಯತ್ನಗಳು ಜಾಸ್ತಿ ಆಗ್ತಿವೆ. ಅವರವರ ರಾಜಕೀಯ ಹಿತಾಸಕ್ತಿ ಹಾಗೂ ರಾಜಕೀಯ ಲಾಭಕ್ಕೋಸ್ಕರ ನಡೀತಾ ಇರೋ ಈ ಅಂಶಗಳು ದೇಶದ ನ್ಯಾಯಾಂಗದ ಮೇಲೆ ಜನರಿಗಿರೋ ವಿಶ್ವಾಸವನ್ನು ಕುಗ್ಗಿಸ್ತಾ ಇದೆ ಅಂತ ಬರೆದಿದ್ದಾರೆ. ಪತ್ರ ಬರೆದಿರೋರ ಪೈಕಿ 4 ಸುಪ್ರೀಂ ಕೋರ್ಟ್ನ ನಿವೃತ್ತ ಜಡ್ಜ್ಗಳಾಗಿದ್ದು, ಉಳಿದ 17 ಮಂದಿ ವಿವಿಧ ಹೈಕೋರ್ಟ್ಗಳ ನಿವೃತ್ತ ನ್ಯಾಯಾಧೀಶರಾಗಿದ್ದಾರೆ. ಹಿಂದೂ ಬಹುಸಂಖ್ಯಾತರಾಗಿರೋ ಭಾರತದಲ್ಲಿ ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ, ಎಲ್ಲ ಧರ್ಮದ ನಾಗರಿಕರಿಗೆ ಸಮಾನವಾಗಿ ಅವಕಾಶ ಇದೆ. ಭಾರತದಲ್ಲಿ ಎಲ್ಲರೂ ಒಂದೇ ಅಭಿಪ್ರಾಯ ಹೊಂದಿದ್ದಾರೆ ಅಂತ ಇತ್ತೀಚೆಗೆ ನಡೆಸಲಾದ ಒಂದು ಚುನಾವಣಾ ಪೂರ್ವ ಸರ್ವೆನಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆ ರೀತಿ ಉತ್ತರ ಬಂದಿದೆ ಅಂತ ಹೇಳ್ತಿದ್ದಾರೆ. CSDS ಸೆಂಟರ್ ಫಾರ್ ಸ್ಟಡಿ ಆಫ್ ಡೆವಲಪಿಂಗ್ ಸೊಸೈಟೀಸ್ ಈ ಸರ್ವೆ ಮಾಡಿತ್ತು. ಇದರ ಪ್ರಕಾರ 79% ಭಾರತೀಯರು, ಅಂದರೆ 10ರಲ್ಲಿ ಆಲ್ಮೋಸ್ಟ್ 8 ಮಂದಿ, ಭಾರತ ಕೇವಲ ಹಿಂದೂಗಳಿಗೆ ಮಾತ್ರವಲ್ಲದೆ ಎಲ್ಲ ಧರ್ಮದ ನಾಗರಿಕರಿಗೂ ಸಮಾನವಾಗಿ ಸೇರಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕೇವಲ 11% ಭಾರತೀಯರು ಮಾತ್ರ ಈ ಭಾರತ ಬರೀ ಹಿಂದೂಗಳಿಗೆ ಮಾತ್ರ ಸೇರಿದ್ದು ಅಂತ ಹೇಳಿದ್ದಾರೆ. 10% ಭಾರತೀಯರು ತಮ್ಮ ಒಪಿನಿಯನ್ ಕೊಟ್ಟಿಲ್ಲ. ಅಂದಹಾಗೆ ಇದೇ ಸರ್ವೆನಲ್ಲಿ ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರೆ, ಅವರಿಗೆ ಜಾಸ್ತಿ ಪರ್ಸೆಂಟ್ ಜನ ಮತ್ತೊಮ್ಮೆ PM ಆಗಿ ನೋಡೋಕೆ ಬಯಸ್ತಾ ಇದ್ದಾರೆ ಅಂತ ಕೂಡ ಇದೇ ಸರ್ವೆ ಹೇಳಿತ್ತು. ಬಾಲಿವುಡ್ ನಟ ಸಲ್ಮಾನ್ ಖಾನ್ರ ಮುಂಬೈನ ಬಾಂದ್ರಾ ನಿವಾಸದ ಮುಂದೆ ಗುಂಡು ಹಾರಿಸಿ ಹೋಗಿದ್ರಲ್ಲ ದುಷ್ಕರ್ಮಿಗಳು, ಈ ಸಂಬಂಧ ಇದೀಗ ಪುನಃ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ ಹೆಸರು ಕೇಳಿಬರ್ತಾ ಇದೆ. ಸಲ್ಮಾನ್ ಖಾನ್ರ ಮನೆ ಹೊರಗೆ ಗುಂಡು ಹಾರಿಸಿದ ವ್ಯಕ್ತಿಯನ್ನ ಹರಿಯಾಣದ ಗುರ್ಗಾಂವ್ ಮೂಲದ ವಿಶಾಲ್ ರಾಹುಲ್ ಅನ್ನೋ ಗ್ಯಾಂಗ್ಸ್ಟರ್ ಅಂತ ಗುರುತಿಸಲಾಗಿದೆ. CCTVಯಲ್ಲಿ ಈತನ ಮುಖ ಕ್ಲಿಯರ್ ಆಗಿ ಕಾಣಿಸಿದೆ. ಈತ ಹಾಗೂ ಇನ್ನೊಬ್ಬ ಬೈಕ್ ಮೇಲೆ ಬಂದು ಗಾಡಿಯನ್ನ ನಿಲ್ಲಿಸದೆ ಸಲ್ಮಾನ್ ಖಾನ್ ಮನೆ ಕಡೆ ಗುಂಡು ಹಾರಿಸಿ ಓಡಿ ಹೋಗಿದ್ದಾನೆ. ಇನ್ನು ಈ ಘಟನೆಯಾದ ಕೆಲವೇ ಗಂಟೆಗಳಲ್ಲಿ ಬಂಧಿತ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ ಸಹೋದರ ಅನ್ಮೋಲ್ ಬಿಷ್ಣೋಯ್ ಇದರ ಹೊಣೆ ಹೊತ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಇದು ಟ್ರೇಲರ್ ಅಷ್ಟೇ ಅಂತ ಹೇಳಿದ್ದಾರೆ. ಜಾಗತಿಕ ಹೂಡಿಕೆದಾರರು ಚೈನಾ, ಜಪಾನ್ ಬದಲು ಭಾರತದಲ್ಲಿ ಹೂಡಿಕೆ ಮಾಡೋಕೆ ಆದ್ಯತೆ ಕೊಡ್ತಾ ಇದ್ದಾರೆ ಅಂತ ಅಮೆರಿಕದ ಬ್ಲೂಮ್ಬರ್ಗ್ ತನ್ನ ರಿಪೋರ್ಟ್ನಲ್ಲಿ ಹೇಳಿದೆ. ಭಾರತದ ಆರ್ಥಿಕತೆಯ ಬೆಳವಣಿಗೆಯಿಂದ ಕಾರ್ಪೊರೇಟ್ ಕಂಪನಿಗಳಿಗೆ ಲಾಭ ಗಳಿಸುವ ಅವಕಾಶ ಬಂದಿರೋದು ಇದಕ್ಕೆ ಕಾರಣ ಅಂತ ಬ್ಲೂಮ್ಬರ್ಗ್ನ ಮಾರ್ಕೆಟ್ ಲೈವ್ ಪಲ್ಸ್ ಸರ್ವೆ ಹೇಳಿದೆ. ಗಮನಿಸಬೇಕಾದ ಅಂಶ ಅಂದರೆ ಈ ಸರ್ವೆನಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಜನ ಭಾರತದಲ್ಲಿ ಹೂಡಿಕೆ ಮಾಡೋದು ಒಳ್ಳೆಯದು ಅಂತ ವೋಟ್ ಹಾಕಿದ್ದಾರೆ. ಮಿಡಲ್ ಈಸ್ಟ್ನಲ್ಲಿ ಇಸ್ರೇಲ್ ಮೇಲೆ ಇರಾನ್ ಮಾಡಿದ ದಾಳಿಯ ಬಿಸಿ ಭಾರತದ ಶೇರ್ ಮಾರ್ಕೆಟ್ಗೂ ಬಿದ್ದಿದೆ. ಜಿಯೋಪಾಲಿಟಿಕಲ್ ಟೆನ್ಷನ್ನಿಂದ 2 ವಾರಗಳ ಕನಿಷ್ಠ ಮಟ್ಟಕ್ಕೆ ಶೇರ್ ಮಾರ್ಕೆಟ್ ಕುಸಿದಿದೆ. ಸೋಮವಾರ ಒಂದೇ ದಿನ ಸೆನ್ಸೆಕ್ಸ್ ಬರೋಬ್ಬರಿ 845 ಪಾಯಿಂಟ್ಸ್ ಅನ್ನು ಕಳ್ಕೊಂಡಿದೆ. ಆ ಮೂಲಕ ಹೂಡಿಕೆದಾರರ ಸುಮಾರು 5 ಲಕ್ಷ ಕೋಟಿ ಮಿಡಲ್ ಈಸ್ಟ್ನ ಸಮುದ್ರಕ್ಕೆ ಮುಳುಗಿದೆ. ಸೆನ್ಸೆಕ್ಸ್ 73,400ಕ್ಕೆ ತಲುಪಿದ್ರೆ ನಿಫ್ಟಿ 242 ಪಾಯಿಂಟ್ ಬಿದ್ದು 22,278ಕ್ಕೆ ತಲುಪಿದೆ. ಮಾರ್ಕೆಟ್ ಕುಸಿತಕ್ಕೆ ಅಮೆರಿಕದ ನಿರೀಕ್ಷೆಗಿಂತ ಹೆಚ್ಚಿನ ಹಣದುಬ್ಬರವೂ ಕಾರಣ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ದೇಶದಲ್ಲೂ ಕೂಡ ಸಗಟು ಬೆಲೆ ಸೂಚ್ಯಂಕ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಕಳೆದ 3 ತಿಂಗಳ ಗರಿಷ್ಠ ಮಟ್ಟಕ್ಕೆ ತಲುಪಿದೆ. ಆಹಾರ, ವಿದ್ಯುತ್, ಕಚ್ಚಾ ತೈಲ, ನೈಸರ್ಗಿಕ ಅನಿಲ ಹಾಗೂ ಯಂತ್ರೋಪಕರಣಗಳ ಬೆಲೆ ಏರಿಕೆಯಿಂದಾಗಿ ಹೋಲ್ಸೇಲ್ ಇನ್ಫ್ಲೇಷನ್ 0.53%ಗೆ ರೀಚ್ ಆಗಿದೆ. ಕಳೆದ ವರ್ಷ ಇದೇ ಟೈಮ್ನಲ್ಲಿ WPI 1.41%ನಷ್ಟಿತ್ತು. ಆದರೆ ಚಿಲ್ಲರೆ ಹಣದುಬ್ಬರ ಕಮ್ಮಿಯಾಗಿದೆ. 10 ತಿಂಗಳ ಕನಿಷ್ಠ ಮಟ್ಟಕ್ಕೆ ತಲುಪಿದೆ. ಹಾಲು, ಮೊಟ್ಟೆ, ಹಾಲಿನ ಉತ್ಪನ್ನ, ಹಣ್ಣು, ಧಾನ್ಯಗಳು ಹಾಗೂ ಸಾಂಬಾರ ಪದಾರ್ಥಗಳ ಬೆಲೆ ಸ್ಲೋಲಿ ಜಾಸ್ತಿ ಆಗ್ತಿರೋದ್ರಿಂದ
ಚಿಲ್ಲರೆ ಹಣದುಬ್ಬರ 4.85%ಗೆ ಇಳಿದಿದೆ ಅಂತ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಮಾಹಿತಿಯನ್ನು ಕೊಟ್ಟಿದೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 361 ರೂಪಾಯಿ ಕಮ್ಮಿಯಾಗಿ 72,813 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 330 ರೂಪಾಯಿ ಜಾಸ್ತಿಯಾಗಿ 66,700 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 367 ರೂಪಾಯಿ ಕಮ್ಮಿಯಾಗಿ 83,452 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.